ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ. ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳನ್ನು ನಾವು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀವಿ. ರೆಫರೆನ್ಸಿಗೆ ಪ್ರಜಾವಾಣಿ ಮತ್ತು ದ ಹಿಂದೂ ನ್ಯೂಸ್ ಪೇಪರ್ ಇಟ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ನ್ಯೂಸ್ ಪೇಪರ್ ಸೀರೀಸಲ್ಲಿ ನಾವು ಮೊದಲನೇದಾಗಿ ದ ಹಿಂದೂ ನ್ಯೂಸ್ ಪೇಪರ್ ಓವರ್ ವ್ಯೂನ ಪ್ರೊವೈಡ್ ಮಾಡ್ತೀವಿ. ಅದಾದ ನಂತರ ಯಾವ್ಯಾವ ಆರ್ಟಿಕಲ್ಗಳಿಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಿದೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಅನಂತರ ಪ್ರಜಾವಾಣಿ ನ್ಯೂಸ್ ಪೇಪರಿಂದು ವಿಶ್ಲೇಷಣೆ ಮಾಡ್ತೀವಿ. ಅಟ್ ದ ಎಂಡ್ 3 MCQ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಆಮೇಲೆ ಒಂದು ಮೇನ್ಸ್ ಕ್ವಶನ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನಾವು ಯೂಸ್ ಮಾಡಿರೋಂಥ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡಿ ದೆನ್ ಆ ಆ್ಯಪಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಸಿಗುತ್ತೆ. ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂಡರ್ ನಿಮಗೆ ಕಾಪರ್ ಕಟ್ಟಿಂಗ್ಸ್ ಅಂತ ಸಿಗುತ್ತೆ. ನೀವು ಅಲ್ಲಿ ಈ PDF ಡೌನ್ಲೋಡ್ ಮಾಡ್ಕೊಬೋದು. ಇವತ್ತಿಂದು ನ್ಯೂಸ್ ಪೇಪರ್ ಸ್ಯಾಟರ್ಡೆ May 28, 2022. ಸೊ ಇವತ್ತಿನ ಪೇಪರಲ್ಲಿ 2 ಆರ್ಟಿಕಲ್ ಬಗ್ಗೆ ಮಾತ್ರ ನಾನು ಡೀಟೇಲ್ ಅನಾಲಿಸಿಸ್ ಮಾಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಕೂಡ ಫಸ್ಟ್ ಜಸ್ಟ್ ನ್ಯೂಸ್ ಪೇಪರ್ ಓವರ್ವ್ಯೂ. ಈಗ ಇಲ್ಲಿ ಫಸ್ಟ್ ಶೀಟಲ್ಲಿ ನೋಡಿ, ಮಥುರಾ ಐಡಲ್ಸ್ ಬರೀಡ್ ಅಂಡರ್ ಆಗ್ರಾ ಮಾಸ್ಕ್ ಅಂತ ಹೇಳ್ತಿದ್ದಾರೆ. ಆಗ್ರಾ ಮಾಸ್ಕ್ ಕೆಳಗಡೆ ಮಥುರಾದು ಐಡಲ್ಸ್ ಬರಿಯಾಗಿದೆ ಅಂತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಫ್ರೆಶ್ ಸೂಟ್ ಅಥವಾ ಒಂದು ಲೀಗಲ್ ಕೇಸ್ನ ಕೋರ್ಟಲ್ಲಿ ಹಾಕಿದ್ದಾರೆ. ಹಾಗಾದ್ರೆ ಇವಾಗ ಆಗ್ರಾ ಮಾಸ್ಕ್ನ ಒಡೆದ್ಬಿಟ್ಟು ಅದನ್ನ ಬಗದ್ಬಿಟ್ಟು ಕೆಳಗಡೆ ತೆಗೆದ್ಬಿಟ್ಟು ಮಥುರಾ ಐಡಲ್ಸ್ ಇದೆಯೋ ಇಲ್ಲೋ ಅಂತ ಹುಡುಕ್ಬೇಕು. ಅಕಸ್ಮಾತ್ ಹುಡುಕಿ ಸಿಗ್ಲಿಲ್ಲ ಅಂದ್ರೆ ಇದು ಯಾರು ಕ್ಲೇಮ್ ಮಾಡಿರ್ತಾನೋ ಹಿಡ್ಕೊಂಡ್ ಬಡಿಬೋದಾ? ಆಯ್ತು ಹೋಗ್ಲಿ, ಈಗ ಮಥುರಾ ಇದ್ರಲ್ಲಿ ಆಗ್ರಾ ಮಾಸ್ಕ್ನ ಹಂಗಾರೆ ಹೊಡೆದಾಕ್ತಾರೆ ಅನ್ಕೊಳ್ರಿ, ಹೊಡೆದಾಕ್ತಾರೆ. ಸೊ ಈಗ ಅಲ್ಲಿ ಐಡಲ್ ಸಿಗ್ಲಿಲ್ಲ ಅಂದ್ರೆ ಅದೇ ತರ ಮಾಸ್ಕ್ನ ಆಗಿನ ಶೈಲಿನಲ್ಲೇ ಮತ್ತೆ ಕಟ್ಟಕ್ಕಾಗತ್ತಾ? ಹಾಗಾಗಿ ಆಗಿದೆ. ಇಂಡಿಯಾದ ಮಣ್ಣಲ್ಲಿ ಏನ್ಷಿಯಂಟು ಮೆಡಿವಲ್ಲು ಹಿಸ್ಟ್ರಿಗಳು ಎಲ್ಲ ತುಂಬೋಗಿದೆ. ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಪ್ರಕಾರ ನಾವು ನಾನ್ ರೆಟ್ರೋಗ್ರೆಷನ್ ಹೋಗ್ಲಿಲ್ಲಂಗೆ ಏನು ಆಗಸ್ಟ್ 15, 1947 ಯಾವ್ಯಾವ ಸ್ಟ್ರಕ್ಚರ್ ಹೆಂಗಿದಾವೋ ಹಂಗೆ ಬಿಟ್ಬಿಡ್ರಿ. ಇಲ್ಲಾಂದ್ರೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಗಲಭೆ ಆಗುತ್ತೆ. ಇದು ಯಾವುದೇ ಒಂದು ದೇಶದ ಪ್ರಗತಿಗೆ ಉಪಯೋಗ ಇಲ್ಲ. ನೆಕ್ಸ್ಟ್, ಆರ್ಯನ್ ಖಾನ್ ಗೆಟ್ಸ್ ಕ್ಲೀನ್ ಚಿಟ್ ಇನ್ ಮುಂಬೈ ಡ್ರಗ್ ಆನ್ ಕ್ರೂಸ್ ಕೇಸ್. ಆಬ್ವಿಯಸ್ಲಿ ಇವನು ಹಿಡಿದಾಗ್ಲೇ ಗೊತ್ತಿತ್ತು, ಆಬ್ವಿಯಸ್ಲಿ ಇವ್ರನ್ನ ಹೊರಗೆ ತಂದೆ ತರ್ತಾರೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ನೆಕ್ಸ್ಟ್ ಸ್ಯಾಡ್ ನ್ಯೂಸ್, 7 ಆರ್ಮಿ ಮೆನ್ ಕಿಲ್ಡ್ ಇನ್ ಲಡಾಖ್ ಆಕ್ಸಿಡೆಂಟು. ಯಾಕಂದರೆ ಇದು ಈ ಒಂದು ಕ್ಯಾರಿಯರ್ ಬಸ್ ಇದು ಹೋಗ್ಬಿಟ್ಟು ಶಿಯೋಕ್ ನದಿನಲ್ಲಿ ಬಿತ್ತು. ಶಿಯೋಕ್ ನದಿ ಅಂತಂದರೆ ಇದು ಇಂಡಸ್ಸಿನ ಟ್ರಿಬ್ಯೂಟ್ರಿ. ಇದು ಇಂಡಸ್ ನದಿ ಹರ್ಕೊಂಡು ಹೋಗ್ಬೇಕಾದ್ರೆ ಇಂಡಸ್ಸಿನ ರೈಟ್ ಹ್ಯಾಂಡ್ ಟ್ರಿಬ್ಯೂಟ್ರಿ. ಸಿಯಾಚಿನ್ ಗ್ಲೇಷಿಯರಲ್ಲಿ ಹುಟ್ಟುವಂಥ ಈ ಶಿಯೋಕ್ ನದಿ ಬಂದು ಇಂಡಸ್ಸಿಗೆ ಸೇರ್ಕೊಳುತ್ತೆ. ಆ ವಿಚಾರ ನಿಮಗೆ ಗೊತ್ತಿರಲಿ. ದೆನ್ ಅದಾದ್ಮೇಲೆ ನಮಗೆ ನ್ಯೂಸಲ್ಲಿ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಫಾರ್ ಗೀತಾಂಜಲಿ ಅಂತಿದೆ. ಹಾಗಾದ್ರೆ ಬುಕರ್ ಪ್ರೈಸ್ ಅಂದ್ರೆ ಏನು? ಮುಂಚೆ ಇದನ್ನ ಮ್ಯಾನ್ ಬುಕರ್ ಪ್ರೈಸ್ ಅಂತ ಕರಿತಿದ್ರು, ಈಗ ಯಾಕೆ ಬರೀ ಬುಕರ್ ಪ್ರೈಸ್ ಅಂತ ಕರಿತಿದ್ದಾರೆ? ಇವೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ನಾನು ಪ್ರೊವೈಡ್ ಮಾಡ್ತೀನಿ ಅಟ್ ದ ಎಂಡ್ ಆಫ್ ನ್ಯೂಸ್ ಪೇಪರ್ ಓವರ್ವ್ಯೂ. ಸೊ ಅಷ್ಟು ವಿಚಾರಗಳು ನಮಗೆ ಫಸ್ಟ್ ಪೇಜಲ್ಲಿ. ಇನ್ನು ಸೆಕೆಂಡ್ ಪೇಜಲ್ಲಿ ಬಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಯಾವುದು ಅಂತ ಇಂಪಾರ್ಟೆಂಟ್ ನ್ಯೂಸ್ ಕಾಣಿಸ್ಲಿಲ್ಲ. ನೆಕ್ಸ್ಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ನೀವು ಎಷ್ಟು ಸ್ಟಾರ್ ಬೇಕಾದ್ರೂ ಹಾಕೊಳ್ರಿ. ಯಾಕಂದ್ರೆ ಮೇನ್ಸು, ಇಂಟರ್ವ್ಯೂ ಅಂಡ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ ಸರೋಗಸಿ ವಿಚಾರ ಅಂತಂದ್ರೆ ವೂಂಬ್ ರೆಂಟಿಂಗ್. ಸೊ ಇದು ಉದಾಹರಣೆಗೆ ಒಂದು ಕಪಲ್ಲಿಗೆ ಏನೋ ಡಿಫೆಕ್ಟ್ ಇದ್ದು ಅವರಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ದೆನ್ ಇನ್ನ ಯಾವುದೋ ಒಂದು ಮಹಿಳೆ ಆಕೆಗೆ ಗರ್ಭಧಾರಣೆ ಮಾಡ್ತಾರೆ. ಈ ಕಪ್ಪಲಿನ ಸತ್ವಗಳನ್ನ, ಈ ಕಪ್ಪಲಿನ ಗ್ಯಾಮೇಟ್ಸ್ಗಳನ್ನ ತಗೊಂಡು ಈಕೆಗೆ ಥ್ರೂ ಕ್ಲಿನಿಕಲಿ ಅಸಿಸ್ಟೆಡ್ ಗರ್ಭಧಾರಣೆ ಮಾಡ್ತಾರೆ. ಈಕೆಗೆ ಹುಟ್ಟೋ ಮಗುನ ದೆನ್ ಈ ಕಪಲ್ ತಗೊಂತಾರೆ. ಈ ಕಪಲ್ ನಮ್ಮ ಮಗು ಅಂತ ಅಂದ್ಬಿಟ್ಟು ತಗೊಂತಾರೆ. ಅಲ್ಲಿಗೆ ಈ ಒಂದು ಮಹಿಳೆ ಇರ್ತಾಳಲ್ಲ, ಈಕೆ ತನ್ನ ಹೊಟ್ಟೆನ ರೆಂಟ್ ಆಗಿ ಕೊಡ್ತಾಳೆ ಈಕೆ. ಅದು ಹಂಗಾಗಿ ಸರೋಗಸಿನ ನಾವು ಹೇಳೋದಾದ್ರೆ ಒಂದೇ ವರ್ಡಲ್ಲಿ ವೂಂಬ್ ರೆಂಟಿಂಗ್ ಅಂದ್ರೆ ತನ್ನ ಗರ್ಭನ ಬಾಡಿಗೆಗೆ ಆಕೆ ಕೊಡುವಂಥದ್ದು. ಇದ್ರ ಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಈ ತರದೆಲ್ಲ ಆಕ್ಟಿವಿಟೀಸ್ ಆಗಿದ್ದಾವೆ ಆಲ್ರೆಡಿ. ಹಾಗಾಗಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಈ ತರ ಕಪಲ್ ಸರೋಗಸಿ ಮಾಡಿಸ್ಬೇಕಂದ್ರೆ ದೆನ್ ಅವರಿಗೆ ಏನ್ ಕಾರಣ ಇಲ್ಲ, ಏನ್ ಕ್ರೈಟೀರಿಯಾ, ಇವೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ರೀಸೆಂಟ್ ಆಕ್ಟ್ ಪ್ರಕಾರ ನಾನು ಮಾತಾಡಬೇಕಾಗುತ್ತೆ. ಇದ್ರದ್ದು ಕೂಡ ಡೀಟೇಲ್ಡ್ ಅನಾಲಿಸಿಸ್ ನಾನು ಮಾಡ್ತೀನಿ. ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಯಾವುದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಸೇಮ್ ಟು ಸೇಮ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ದಟ್ ಈಸ್ ಸೆಕ್ಸ್ ವರ್ಕರ್ಸ್ನ ಒಂದು ಪ್ರೊಫೆಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿ ಆ್ಯಂಡ್ ಅವರಿಗೆ ಡಿಗ್ನಿಫೈಡ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಿ ಅಂತ ಅಂದ್ಬಿಟ್ಟು. ದೆನ್ ಮೀಡಿಯಾಗೂ ಕೂಡ ಹೇಳಿದ್ರು ಇವರು, ನೀವು ಸಿಕ್ಕಿದಂಗೆ ಅವರ ಐಡೆಂಟಿಟಿಗಳನ್ನೆಲ್ಲ ತೋರಿಸೋದು ಮಾಡಬೇಡ್ರಿ ಅಂತ. ನಮ್ಮ ಹಿಂದೂ ನ್ಯೂಸ್ ಪೇಪರ್ ರೆಸ್ಪಾನ್ಸಿಬಲ್ ನ್ಯೂಸ್ ಪೇಪರ್ ನೋಡ್ರಿ, ಈ ತರ ವ್ಯಕ್ತಿಗಳನ್ನು ತೋರಿಸಿದ್ರು ಕೂಡ ಇವ್ರ ಮುಖನ ಬ್ಲರ್ ಮಾಡಿದ್ದಾರೆ. ವೆರಿ ಗುಡ್.
ನೆಕ್ಸ್ಟ್, ಭೀಮಾ ಕೋರೆಗಾಂವ್ ಅಕ್ಯೂಸ್ಡ್ ಕಾಲ್ ಫಾರ್ ಹಂಗರ್ ಸ್ಟ್ರೈಕ್. ಸೊ ಸಾಗರ್ ಗೋರ್ಕೆ ಇವರು ಹಂಗರ್ ಸ್ಟ್ರೈಕ್ ಕಾಲ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಭೀಮಾ ಕೋರೆಗಾಂವ್ ಇಶ್ಯೂ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಅದನ್ನು ಆಲ್ರೆಡಿ ನಾನು 5th May ಅಲ್ಲಿ ಹಿಸ್ಟ್ರಿನಲ್ಲಿ ಭೀಮಾ ಕೋರೆಗಾಂವ್ ಕೇಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ಹಾಗಾಗಿ ನೀವು ಈ ಆರ್ಟಿಕಲ್ ನೋಡ್ಕೊಂಡ್ ಬನ್ನಿ, ನಿಮಗಿದು ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ದಲಿತ್ ಕಿಲ್ಡ್ ಇನ್ ಕರ್ನಾಟಕ ಓವರ್ ಇಂಟರ್ಫೇತ್ ರಿಲೇಶನ್ಶಿಪ್ಗೋಸ್ಕರ ಮರ್ಡರ್ ಮಾಡಿದ್ದಾರೆ. ಓಕೆ, ಜಸ್ಟ್ ಅಂದ್ರೆ ಈ ಎಕ್ಸಾಂಪಲ್ಸ್ಗಳು ನಾವು ನ್ಯೂಸ್ ಪೇಪರ್ ಓವರ್ವ್ಯೂ ನೋಡ್ತಿದೀವಿ. ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದೆಲ್ಲ ಸೈಡಿಗೆ ಇಡ್ರಿ, ಜನರಲ್ ಆಗಿ ನೋಡ್ರಿ. ಅಂದ್ರೆ ಇನ್ನೂ ಕೂಡ 21st ಸೆಂಚುರಿನಲ್ಲಿ ಇಷ್ಟು ನಾವು ಡೆವಲಪ್ಡ್ ಕಂಟ್ರಿ ಹಂಗೆಲ್ಲ ಅಂತೀವಲ್ಲ, ಇನ್ನೂ ಕೂಡ ಈ ತರದ ಆಕ್ಟಿವಿಟೀಸ್ ನಾವು ಕಾಣ್ತಿದೀವಲ್ಲ. ಸೊ ಅದು ವಿಪರ್ಯಾಸ. ಓಕೆ, ಇನ್ನು ಎಡಿಟೋರಿಯಲ್ ಶೀಟಿಗೆ ಬರೋಣ. ಎಡಿಟೋರಿಯಲ್ ಶೀಟ್ ಅಲ್ಲಿ ಸೆಕ್ಸ್ ಆಸ್ ವರ್ಕ್ ಅಂತ ಅಂದ್ಬಿಟ್ಟಿದೆ. ಹಾಗಾಗಿ ಸೆಕ್ಸ್ ವರ್ಕರ್ಸಿಗೂ ಡಿಗ್ನಿಫೈಡ್ ಲೈಫ್ ಅನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಬುಧದೇವ್ ಕರ್ಮಾಸ್ಕರ್ ಅಂತ ಕೇಸಲ್ಲಿ ಆಲ್ರೆಡಿ ಹೇಳಿದ್ರು. ಅದನ್ನೇ ಮತ್ತೆ ರೀಇಟ್ರೇಟ್ ಮಾಡಿ ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದೆ. ಅದು ನಮಗೆ ಗೊತ್ತಿದೆ ವಿಚಾರ, ಡೀಟೇಲ್ ನೋಡಿದೀವಿ. ನೆಕ್ಸ್ಟ್, ಡೂಯಿಂಗ್ ನೋ ಜಸ್ಟಿಸ್ ಟು ವಿಷನ್ ಆಫ್ ಡೆಮೋಕ್ರಸಿ. ಇಲ್ಲಿ ಏನಾಯ್ತು, ಅಂಬೇಡ್ಕರ್ ಅವ್ರದ್ದು ಬರ್ತ್ಡೇ ಆಯ್ತು. ಬರ್ತ್ಡೇನ ಬರೀ ಇಂಡಿಯಾದಲ್ಲೆಲ್ಲ ಎಷ್ಟೋ ಸ್ಟೇಟ್ಗಳು ಏನೇನೋ ಹೆಸರಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಅವ್ರನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ವಿಷನ್ ಆಫ್ ಡೆಮೋಕ್ರಸಿ ಇದ್ದಿದ್ದು ಏನು ಅಂತಂದ್ರೆ, ಇದು ಏನು ಎಕ್ಸಿಸ್ಟಿಂಗ್ ಎಕನಾಮಿಕ್ ಸಿಸ್ಟಮ್ ಇದೆಯಲ್ಲ, ಅದು ಕರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಏನ್ ವಿಷನ್ ಮಾಡಿದ್ರೆ ಅದು ಅಂಬೇಡ್ಕರ್ ಅವ್ರ ವಿಷನ್ಗೆ ತಪ್ಪಿದೆ ಅಂತ ಅಂದ್ಬಿಟ್ಟು. ಅಂಬೇಡ್ಕರ್ ವಿಷನ್ ಏನ್ ತಪ್ಪಿದೆ ಅಂತಂದ್ರೆ, ಉದಾಹರಣೆಗೆ ಡಿಗ್ನಿಫೈಡ್ ಲೇಬರ್ ಪ್ರೊವೈಡ್ ಮಾಡಬೇಕು. ದೆನ್ ಆ ಲೇಬರ್ಸ್ಗೆ ದೇ ಶುಡ್ ಹ್ಯಾವ್ ಅ ರೈಟ್ ಟು ಸ್ಟ್ರೈಕ್. ಆಮೇಲೆ ವರ್ಕಿಂಗ್ ಅವರ್ಸ್ ಇದೆಲ್ಲ ಇರಬೇಕು. ಇತ್ತೀಚೆಗೆ ನೋಡಿದ್ರೆ ಪೋಸ್ಟ್ ಕೋವಿಡ್ ವರ್ಕಿಂಗ್ ಅವರ್ಸ್ 12 hours ಮಾಡಿದ್ದಾರೆ. ಆಕ್ಚುಲಿ ಐಡಿಯಲ್ 8 hours, 8 hours ಜಾಸ್ತಿ ವರ್ಕಿಂಗ್ ಕೊಡಬಾರ್ದು, 12 hours ಕೊಟ್ಟಿದ್ದಾರೆ. ಹಾಗಾಗಿ ಇವಾಗಿನ ವರ್ಕರ್ಸ್ ನ ಅಥವಾ ಎಕನಾಮಿಕ್ ಆಂಗಲ್ ನಡೆಸ್ಕೊಂತಾ ಇರುವಂತದ್ದು ಅಂಬೇಡ್ಕರ್ ಅವ್ರ ವಿಷನ್ಗೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಆರ್ಟಿಕಲ್ ನ ಹೇಳ್ತಿದ್ದಾರೆ ಅಂಬೇಡ್ಕರ್ ಅವ್ರ ಬರ್ತ್ಡೇ ಸಂದರ್ಭದಲ್ಲಿ. ಹಾಗಾಗಿ ಇದು ಜಸ್ಟ್ ನಿಮಗೆ ಒಂದು ವ್ಯೂ ಪಾಯಿಂಟ್ ಗೊತ್ತಿರಲಿ ಹೊರತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇದು ತುಂಬಾ ಇಂಟ್ರಿಕ್ರೇಟ್ ಡೀಟೇಲ್ಸ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಡಿಸೆಬಿಲಿಟಿ ಅಂಡ್ ದ ಬ್ಯಾರಿಯರ್ ಆಫ್ ಫೀಮೇಲ್ ಹೈಜಿನ್. ಅಫ್ ಕೋರ್ಸ್ ಫೀಮೇಲ್ ಹೈಜಿನ್ ಅಂದ್ರೆ ಇಲ್ಲಿ ನೋಡಿ, ಎಕನಾಮಿಕ್ ಅಂಡ್ ಸ್ಟ್ರಕ್ಚರಲ್ ಫ್ಯಾಕ್ಟರ್ಸ್ ಕ್ರಿಯೇಟ್ ಮೋರ್ ಹರ್ಡಲ್ ಟು ಹೈಜಿನ್ ಮ್ಯಾನೇಜ್ಮೆಂಟ್, ಗುಡ್ ಹೆಲ್ತ್ ಸೀಕಿಂಗ್ ಬಿಹೇವಿಯರ್. ಆಬ್ವಿಯಸ್ಲಿ ಡಿಸೆಬಿಲಿಟಿ ಎಲ್ಲಾ ವಿಚಾರವಾಗೂ ತೊಂದರೆ ಇದೆ, ಅದರಲ್ಲಿ ಫೀಮೇಲ್ ಹೈಜಿನ್ ವಿಚಾರಕ್ಕೂ ತೊಂದರೆ ಇದೆ ಅಂತ ಈ ಆರ್ಟಿಕಲ್ ಹೇಳ್ತಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೇನು ಅಂತ ಇಂಪಾರ್ಟೆಂಟ್ ಇಲ್ಲ ಇದು. ಓಕೆ, ಇನ್ನ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ ಲಿಂಚಿಂಗ್ ಬಗ್ಗೆ. ನೆಕ್ಸ್ಟ್, ಮೋದಿಜಿ ಡೈಲಾಗ್ಗಳು ಎಲ್ಲಾದ್ರೂ ಎಕ್ಸಾಮ್ ಅಲ್ಲಿ ಹಾಕಕ್ ಬರುತ್ತೆ. ಸೊ ಹಾಗಾಗಿ ಜಸ್ಟ್ ಇದೊಂದು ಡೈಲಾಗ್ ನೋಡ್ರಿ, ಏನ್ ಹೇಳ್ತಿದ್ದಾರೆ ಮೋದಿಜಿ. ಐ ವಾಂಟ್ ಟು ಸಿ ಎ ಫೋನ್ ಇನ್ ಎವ್ರಿ ಹ್ಯಾಂಡ್, ಸೂಪರ್. ಡ್ರೋನ್ ಇನ್ ಎವ್ರಿ ಫಾರ್ಮ್, ಸೂಪರ್. ಅಂಡ್ ಎವ್ರಿಬಡಿ ಇಂಟರ್ನೆಟ್ ಫ್ರಮ್ ಜಿಯೋ, ಸೂಪರ್. ಓಕೆ, ಇದು ಕೈಯಲ್ಲಿ ಎಲ್ಲರ ಕೈಯಲ್ಲೂ ಫೋನ್ ಕೊಡ್ತಿದ್ದೀರಾ, ಆದ್ರೆ ಫೋನ್ ಅನ್ನ ಏನಕ್ಕೆ ಬಳಸ್ತಿದ್ದಾರೆ ಅದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ವಿ ಯೂಸ್ ಟೆಕ್ನಾಲಜಿ ಆಸ್ ಎ ಬ್ರಿಡ್ಜ್ ಟು ಟೇಕ್ ಗವರ್ಮೆಂಟ್ ಬೆನಿಫಿಟ್ಸ್ ಟು ಪುವರ್. ಗವರ್ಮೆಂಟ್ ಪುವರ್ ಹತ್ರ ಟೆಕ್ನಾಲಜಿನೇ ಇಲ್ಲ. ಸೊ ಎಷ್ಟೋ ವಿಚಾರಗಳನ್ನ ನೋಡಿದೀವಿ, ಅವ್ರ ಹತ್ರ ಇಂಟರ್ನೆಟ್ ಇಲ್ಲ ಅಥವಾ ಫೋನ್ಗಳನ್ನ ಯೂಸ್ ಮಾಡ್ತಿದ್ದಾರೆ, ಅಲ್ಲಿಗೆ ಅವ್ರಿಗೆ ಡಿಜಿಟಲ್ ಡಿವೈಡ್ ಇದೆ, ಡಿಜಿಟಲ್ ಇಲ್ಲಿಟ್ರಸಿ ಇದೆ. ಹಾಗಾಗಿ ಸುಮ್ಮನೆ ಫೇಸ್ಬುಕ್ ಒಂದನ್ನ ಓಪನ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ ಟಿಕ್ಟಾಕ್ ಮಾಡ್ಬಿಟ್ರೆ ಎಲ್ಲರೂ ಎಂಪವರ್ಡ. ಅದು ಬಿಟ್ಟು ಗವರ್ಮೆಂಟ್ ಇದನ್ನ ಬೆನಿಫಿಟ್ಸ್ ಅನ್ನ ಅವರಿಗೆ ಓಕೆ ನೋಟಿಫಿಕೇಶನ್ ಪ್ರಕಾರ ಕೊಡ್ತೀರಾ ಗವರ್ಮೆಂಟ್ ಬೆನಿಫಿಟ್ ಇದೆ ಅಂತ. ಆದ್ರೆ ಗವರ್ಮೆಂಟ್ ಬೆನಿಫಿಟ್ ನೋಟಿಫಿಕೇಶನ್ ಪ್ರಕಾರ ಕೊಟ್ಟಾಗ ಅವ್ರ ಬೆನಿಫಿಟ್ಸ್ ತೊಗೊಳೋದಕ್ಕೆ ಮತ್ತೆ ವಿಧಾನಸೌಧ ಮೆಟ್ಲಬೇಕಾಗುತ್ತೆ. ವಿಧಾನಸೌಧ ಮೆಟ್ಲಲ್ಲಿ ನೀವೇನೋ ಡಿಜಿಟಲ್ ಮಾಡಿದೀರಾ, ವಿಧಾನಸೌಧ ಮೆಟ್ಲಲ್ಲಿ ಒಂದು ಪಿಯೋನ್ ಇಂದ ಹಿಡಿದು ಸಾಹೇಬ್ರ ಮಟ್ಟ ಮೀಟ್ ಆಗೋಷ್ಟೊತ್ತಿಗೆ ಎಷ್ಟು ದುಡ್ಡು ಯಾವ ಕೈಯಲ್ಲಿ ಇಡಬೇಕಂತ ಅಂದ್ಬಿಟ್ಟು ಸತ್ಯ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕೈಯಲ್ಲಿ ಫೋನು, ಆಕಾಶದಲ್ಲಿ ಡ್ರೋನು ಕಿಂತ ನೀವು ಕಿವಿನಲ್ಲಿ ಹೂ ಇಡ್ತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ನೆಕ್ಸ್ಟ್, ಇಂಡಿಯಾ ಗೈಡೆಡ್ ಬೈ ಇಂಟ್ರೆಸ್ಟ್ ಆಫ್ ಅಫ್ಘಾನ್ಸ್. ಇಂಡಿಯಾ ಗೈಡೆಡ್ ಬೈ ಇಂಟ್ರೆಸ್ಟ್ ಆಫ್ ಅಫ್ಘಾನ್ಸ್ ಡೋವೆಲ್ ಇನ್ NSA ಮೀಟ್. ಆಕ್ಚುಲಿ ಏನಂತಂದ್ರೆ, ನ್ಯೂಸ್ ಪೇಪರ್ ಅನಾಲಿಸಿಸ್ ಅಲ್ಲಿ ನಾನು 24th April ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ರೈಸಿನಾ ಹಿಲ್ಸ್ ಅಂದ್ರೆ ಏನು, ಮುನಿಚ್ ಅಂದ್ರೆ ಏನು, ಶಾಂಗ್ರಿಲಾ ಅಂದ್ರೆ ಏನು ಅನ್ನೋದು ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ರೈಸಿನಾ ಡೈಲಾಗ್, ಇಂಡಿಯಾದಲ್ಲಿ ರೈಸಿನಾ ಡೈಲಾಗ್ ಏನ್ ಕಂಡಕ್ಟ್ ಮಾಡ್ತಾರೆ, ಈ ರೈಸಿನಾ ಡೈಲಾಗ್ ಅಲ್ಲಿ ಫಸ್ಟ್ ಟೈಮ್ ಎಲ್ಲಾ ದೇಶಗಳದ್ದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗಳು ಕೂಡ ಮೀಟ್ ಆಗ್ಲಿ ಅಂತ ಅಂದ್ಬಿಟ್ಟು ಡಿಸ್ಕಷನ್ ನಡೆದಿತ್ತು. ಆ ಒಂದು ಮೀಟಿಂಗಿನ ಔಟ್ಕಮ್ ಇಲ್ಲಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಒಂಚೂರು ನೋಡೋಣ. ವುಮೆನ್ ಅಂಡ್ ಯೂತ್ ಆರ್ ಕ್ರಿಟಿಕಲ್ ಫಾರ್ ದ ಫ್ಯೂಚರ್ ಆಫ್ ಎನಿ ಸೊಸೈಟಿ. ಪ್ರಾವಿಷನ್ ಆಫ್ ಎಜುಕೇಶನ್ ಟು ಗರ್ಲ್ಸ್, ಹೌದು. ಎಂಪ್ಲಾಯ್ಮೆಂಟ್ ಟು ವುಮೆನ್ ಅಂಡ್ ಯೂತ್ ವಿಲ್ ಎನ್ಶೂರ್ ಪ್ರೊಡಕ್ಟಿವಿಟಿ ಅಂಡ್ ಸ್ಪರ್ ಗ್ರೋತ್. It will also have a positive social impact, including discouraging radical ideologies among youth. ಹಾಗಾಗಿ ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಜುಕೇಶನ್ ಇಂದನೇ ಎಂಪ್ಲಾಯ್ಮೆಂಟ್ ಹೋಗೋದು, ಎಂಪ್ಲಾಯ್ಮೆಂಟ್ ಇಂದನೇ ಎಂಪವರ್ಮೆಂಟ್ ಆಗೋದು. ಅರ್ಥ ಆಗ್ತಿದ್ಯಾ? ಸೊ ಎಜುಕೇಶನ್, ಎಂಪ್ಲಾಯ್ಮೆಂಟ್, ಎಂಪವರ್ಮೆಂಟ್ ಇಸ್ ದ ಕೀ. ಇದು ನಿಮಗೆ ಮೇನ್ಸ್ ಅಲ್ಲಿ ಬಳಕೆ ಆಗೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್,
ರಾಜನಾಥ್ ಅವರು ಸಬ್ಮೆರಿನ್ INS ಕಂದೇರಿನಲ್ಲಿ ಹೋಗ್ಬಿಟ್ಟು ಅದರದೆಲ್ಲ ವೀಕ್ಷಣೆ ಅದೆಲ್ಲ ಮಾಡಿದ್ದಾರೆ. ಸೂಪರ್, ನೀವು ಅದನ್ನೆಲ್ಲ ಹೋಗಿ ನೋಡಿದ್ದೀರಾ. ಹಾಗೆ INS ಕಂದೇರಿ ಅಂದ್ರೆ ಏನು, ಸಬ್ಮೆರಿನ್ ಅಂದ್ರೆ ಏನು ಅಂತಂದಾಗ ನಾನು ಆಲ್ರೆಡಿ 21 ಏಪ್ರಿಲ್ ಅಲ್ಲಿ ಡಿಫೆನ್ಸ್ ಅಂಡರ್ ಪ್ರಾಜೆಕ್ಟ್ 75 ಅಂಡರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ ಸಬ್ಮೆರಿನ್ಸ್ ಗಳ ಬಗ್ಗೆ. ಅದರಲ್ಲಿ ಒನ್ ಆಫ್ ದಿ ಸಬ್ಮೆರಿನ್ INS ಕಂದೇರಿ. ಈಗ ಪ್ರಾಜೆಕ್ಟ್ 75 ಮುಗ್ದಿದೆ. INS ಕಂದೇರಿ ಇವೆಲ್ಲವಕ್ಕೂ ಕೂಡ ಅಡ್ವಾನ್ಸ್ಡ್ ಏರ್ ಬ್ರೀತಿಂಗ್ ಸಿಸ್ಟಮ್ ಅನ್ನ ಈಗ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಮೇ ಬಿ ಅದಕ್ಕೆ ಇವರು ಅಬ್ಸರ್ವೇಷನ್ ಗೆ ಹೋಗಿದ್ದಾರೆ. ಓಕೆ, ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಎ ನ್ಯೂ ಅರುಣಾಚಲ್ ಮಂಕಿ ನೇಮ್ಡ್ ಆಫ್ಟರ್ ಮೌಂಟೇನ್ ಪಾಸ್. ಇದು ಸೇಲಾ ಮಕಕ್ಯೂ ಅಂತ ಅಂದ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಇದು ಅರುಣಾಚಲ್ ಪ್ರದೇಶಲ್ಲಿದೆ. ಈ ಸೇಲಾ ಅಂತ ಏನಿದೆಯಲ್ಲ ಹೆಸರು, ಈ ಸೇಲಾ ಅನ್ನೋದು ಇಟ್ ಈಸ್ ಎ ಮೌಂಟೇನ್ ಪಾಸ್ ಅಥವಾ ಎರಡು ಮೌಂಟೇನ್ ಮಧ್ಯದಲ್ಲಿ ಇರುವಂತಹ ಗ್ಯಾಪ್. ಇದು ಅರುಣಾಚಲ್ ಪ್ರದೇಶದಲ್ಲಿ ಇದೆ ಸೇಲಾ ಅಂತ. ಅದರ ಹೆಸರು ಮೇಲೆ ಈ ಮಂಕಿ ಇದನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದು ನ್ಯೂ ಸ್ಪೀಸೀಸ್ ಆಫ್ ಓಲ್ಡ್ ವರ್ಲ್ಡ್ ಮಂಕಿ. ನ್ಯೂ ಸ್ಪೀಸೀಸ್ ಓಲ್ಡ್ ಆಗಿನ ಇದ್ರದ್ದು ಟೈಪ್ಸ್ ಮಂಕೀಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರಲ್ಲ, ಮಕಾಕ್ಯೂ ಅಂತ ಅಂದ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ತಾರಲ್ಲ, ಅದರಲ್ಲಿ ಒಂದು ನ್ಯೂ ಸ್ಪೀಸೀಸ್ ಕಂಡುಹಿಡಿದಿದ್ದಾರೆ. ಅದಕ್ಕೆ ಹೆಸರು ಸೇಲಾ ಅಂತ ಕೊಟ್ಟಿದ್ದಾರೆ. ಸೇಲಾ ಇಸ್ ಎ ಮೌಂಟೇನ್ ಗ್ಯಾಪ್, ಅರುಣಾಚಲ್ ಪ್ರದೇಶ್. ಮತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಂತ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಯುವರ್ ಆಲ್ಸೋ ನಾಟ್ ದಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಟೆನ್ನಿಸ್ ಮೇಡಮ್ ಜಿ, ದೆನ್ ಆಮೇಲೆ ಇದು ಕೂಡ ಎಲ್ಲ ಸ್ಪೋರ್ಟ್ಸ್ ನಮಗೆ ಯಾವುದು ಅಂತ ಇಂಪಾರ್ಟೆಂಟ್ ಇಲ್ಲ. ಇನ್ನ IPL RCBಗೆ ಹಾರ್ಟ್ ಬ್ರೇಕ್ ಅಂತ ಹಾಕಿದ್ದಾರೆ. ಹಾರ್ಟ್ ಬ್ರೇಕ್ ಅನ್ನೋದು ತುಂಬಾ ಸಿಂಪಲ್ ವರ್ಡ್ RCB ಫ್ಯಾನ್ಸ್ಗೆ. ಓಕೆ, ಒನ್ಸ್ ಅಗೇನ್ ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್. ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಏನೂ ಅಷ್ಟು ಇಂಪಾರ್ಟೆಂಟ್ ಕಾಣಿಸ್ಲಿಲ್ಲ. ಬಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ಅಲ್ಲಿ ನಾನು ಎಲ್ಲದನ್ನು ಹೇಳಿದ್ದೀನಿ. ಡೀಟೇಲ್ಡ್ ಅನಾಲಿಸಿಸ್ 2 ಆರ್ಟಿಕಲ್ ಮಾಡಬೇಕಲ್ಲ, ಈಗ ಅದನ್ನ ಎತ್ಕೊಳ್ಳೋಣ, ಅದು ನಮಗೆ ಇಂಪಾರ್ಟೆಂಟ್. ಈ ಆರ್ಟಿಕಲ್ ನ ದ ಹಿಂದೂ 28th ಮೇ ಅವಾರ್ಡ್ಸ್ ಅಂಡ್ ಪ್ರೈಸು ಬುಕರ್ ಪ್ರೈಸ್ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲೇನಂದ್ರೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸು ಗೀತಾಂಜಲಿಗೆ ಬಂದಿದೆ. ಇಷ್ಟು ನಮಗೆ ನ್ಯೂಸ್ ಅಲ್ಲಿ ಇರೋದು. ಆದ್ರೆ ಇದ್ರಲ್ಲಿ ನಾವು ಸ್ವಲ್ಪ ಡೀಪ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಬುಕರ್ ಪ್ರೈಸ್ ಅಂದ್ರೆ ಏನು, ಮ್ಯಾನ್ ಬುಕರ್ ಪ್ರೈಸ್ ಅಂದ್ರೆ ಏನು, ಇದೆಲ್ಲದ್ರ ಬಗ್ಗೆ ಒಂಚೂರು ಡೀಟೇಲ್ಡ್ ಅನಾಲಿಸಿಸ್ ನಾವು ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ನೋಡೋಣ. ಈಗ 2005 ಇಂದ 2015 ವರೆಗೂ ಇದಕ್ಕೆ ಒಂದ್ ಹೆಸರಲ್ಲಿ ಕರೀತಿದ್ರು, ಕೆಲವು ಕ್ರೈಟೀರಿಯಾಗಳಿತ್ತು. 2016 ಇಂದ ಇವಾಗವರೆಗೂ ಇದಕ್ಕೆ ಬೇರೆ ಹೆಸರುಗಳು, ಬೇರೆ ಕ್ರೈಟೀರಿಯಾಗಳು ಕೊಡ್ತಿದ್ದಾರೆ. ಏನಂತ ನೋಡೋಣ. 2005 ಇಂದ 15 ವರೆಗೂ ಇದನ್ನ ಮ್ಯಾನ್ ಬುಕರ್ ಪ್ರೈಸ್ ಅಂತ ಕರೀತಿದ್ರು. ಯಾಕಂದ್ರೆ ಇದನ್ನ ಮ್ಯಾನ್ಸ್ ಗ್ರೂಪ್ ಅಂತ ಇತ್ತು, ಆ ಮ್ಯಾನ್ ಗ್ರೂಪ್ ಸ್ಪಾನ್ಸರ್ ಮಾಡ್ತಿತ್ತು ಅದಕ್ಕೆ. 2016 ಇಂದ ಇವಾಗ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅಂತ ಕರೀತಾರೆ. ಯಾಕಂದ್ರೆ ಇವಾಗ ಕ್ರ್ಯಾಂಕ್ ಶಾಫ್ಟ್ ಅನ್ನೋದು ಒಂದು ಗ್ರೂಪ್ ಇದಕ್ಕೆ ಸ್ಪಾನ್ಸರ್ ಮಾಡ್ತಿದೆ. 2015 to 2015 ಅಲ್ಲಿ ಈ ಅವಾರ್ಡ್ ಏನಿದೆಯಲ್ಲ 2 ವರ್ಷಕ್ಕೊಂದ್ಸತಿ ಕೊಡ್ತಿದ್ರು. ಈಗ 1 ವರ್ಷಕ್ಕೊಂದ್ಸತಿ ಕೊಡ್ತಿದ್ದಾರೆ. ಯಾರಿಗೆ ಕೊಡ್ತಾರೆ? ಲೀವಿಂಗ್ ಆಥರ್ ಆಫ್ ಎನಿ ಕಂಟ್ರಿ, ಯಾವುದರ ದೇಶದಲ್ಲಿ ಅದು. ಇದು ಇವಾಗಲೂ ಕೂಡ ಸೇಮ್. ಮುಂಚೆ ಬಾಡಿ ಆಫ್ ವರ್ಕ್ ಕೊಡ್ತಿದ್ರು, ಅಂದ್ರೆ ಒಂದು ಬುಕ್ಸಿನ ಬಂಡಲ್ಗೆ, ಅಂದ್ರೆ ಒಂದು ಸೀರೀಸ್ ಆಫ್ ವರ್ಕಿಗೆ ಪ್ರೊವೈಡ್ ಮಾಡ್ತಿದ್ರು. ಒಂದು ಸಿಂಗಲ್ ಟೈಟಲ್ ಕೊಡ್ತಿರ್ಲಿಲ್ಲ. ಈಗ ಸಿಂಗಲ್ ಬುಕ್ ಕೊಡ್ತಾರೆ. ಇಂಪಾರ್ಟೆಂಟ್. ಮುಂಚೆ ಪಬ್ಲಿಷ್ಡ್ ಇನ್ ಇಂಗ್ಲಿಷ್ ಆರ್ ಅವೈಲೇಬಲ್ ಇನ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಅಲ್ಲೇ ಇದ್ರು ಅಥವಾ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅವೈಲೇಬಲ್ ಇದ್ರು ಕೊಡ್ತಿದ್ರು. ಈಗ ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್, ಟ್ರಾನ್ಸ್ಲೇಟೆಡ್ ಬುಕ್ಗಳು, ಮತ್ತೆ ಅದು UK ಮತ್ತೆ ಐರ್ಲೆಂಡ್ ಅಲ್ಲಿ ಪಬ್ಲಿಷ್ ಆಗಿರ್ಬೇಕು ಅಂತ ಬುಕ್ಗಳಿಗೆ ಕೊಡ್ತಾರೆ. ಅವಾಗ್ಲೂ ಕೂಡ ಫಿಕ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಡ್ತಿದ್ರು ಬುಕ್ಕಿಗೆ, ಈಗಲೂ ಕೂಡ ಫಿಕ್ಷನ್ ಜಾನರ್ಗೆ ಕೊಡ್ತಿದ್ದಾರೆ. ಆಯ್ತಾ? ಈಗ ಇಲ್ಲಿ ಅಬ್ಸರ್ವ್ ಮಾಡಿ, 1997 ಅಲ್ಲಿ ಅರುಂಧತಿ ರಾಯ್ ಇಂಡಿಯಾದವರು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ, 2016 ನಲ್ಲಿ ಕಿರಣ್ ದೇಸಾಯಿ ಇನ್ಹೆರಿಟೆನ್ಸ್ ಆಫ್ ಲಾಸ್ಗೆ, 2008 ಅಲ್ಲಿ ಅರವಿಂದ್ ಅಡಿಗ ವೈಟ್ ಟೈಗರ್ಗೆ, ಇವರೆಲ್ಲರಿಗೂ ಕೂಡ ಮ್ಯಾನ್ ಬುಕರ್ ಪ್ರೈಸ್ ಸಿಕ್ಕಿದೆ. ಆಯ್ತಾ? ಈಗ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಫಸ್ಟ್ ಟೈಮ್ ಇಂಡಿಯಾಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದ್ರದೇ ಓಲ್ಡರ್ ವರ್ಷನ್ ಆಲ್ರೆಡಿ ಇಂಡಿಯನ್ಸ್ ಸಿಕ್ಕಿದೆ. ಇಲ್ಲಿ ಹೇಳ್ತಿರೋದೇನು, ಈ ಹೆಸರು ಚೇಂಜ್ ಆಗಿ ಸ್ಪಾನ್ಸರ್ಶಿಪ್ ಎಲ್ಲ ಚೇಂಜ್ ಆಗಿ ಬಂತಲ್ಲ, ಇದಕ್ಕೆ ಫಸ್ಟ್ ಟೈಮು ಇಂಡಿಯಾಗೆ ಸಿಕ್ಕಿದೆ ಅಂತ ಹೇಳ್ತಿದೀವಿ. ಇಲ್ಲಿ ಏನಂತಂದ್ರೆ ಇದು ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್ ಬುಕ್ ಇರುತ್ತಲ್ಲ, ಹಾಗಾಗಿ ಒರಿಜಿನಲ್ ಆಥರ್ ಮತ್ತೆ ಟ್ರಾನ್ಸ್ಲೇಟರ್ ಇದೆಯಲ್ಲ, ಇಬ್ರು ಈಕ್ವಲ್ ಶೇರ್ ನ ಮಾಡ್ತಾರೆ ಈ ಒಂದು ಟೈಟಲ್ಗೆ. ಹಾಗಾಗಿ 2022 ಇವಾಗ ಗೀತಾಂಜಲಿ ಶ್ರೀ ಅನ್ನೋರ್ದು ಟಾಂಬ್ ಆಫ್ ಸ್ಯಾಂಡ್ ಅನ್ನೋ ಒಂದು ಬುಕ್ಕಿಗೆ ಫಸ್ಟ್ ಇಂಡಿಯಾ ಟು ವಿನ್ ಇಂಟರ್ನ್ಯಾಷನಲ್ ಬುಕ್ಕರ್, ಬಟ್ ಫಸ್ಟ್ ಇಂಡಿಯನ್ ಟು ವಿನ್ ಬುಕ್ಕರ್ ಮ್ಯಾನ್ ಬುಕರ್ ಪ್ರೈಸ್ ಆಲ್ರೆಡಿ ಮುಂಚೆ ಬಂದಿದೆ. ಇದು ಇಂಟರ್ನ್ಯಾಷನಲ್ ಬುಕ್ಕರ್ ಸಿಕ್ಕಿರೋದು ಇದು. ಹಾಗಾಗಿ ಇದು ಕನ್ಫ್ಯೂಸ್ ಆಗ್ಬಿಡಿ. ಇವೆಲ್ಲ ವಿಚಾರದ ಮೇಲೆ MCQ ಬರುತ್ತೆ. ಮುಂಚೆ ಏನಿತ್ತು ಇವಾಗ ಏನಿತ್ತು ಅದ್ರ ಮೇಲೆ ಬರುತ್ತೆ. ಅಷ್ಟು ಈ ಆರ್ಟಿಕಲ್ ಬಗ್ಗೆ ಗೊತ್ತಿರಬೇಕು. ಈ ಆರ್ಟಿಕಲ್ ನ ದ ಹಿಂದೂ 28th ಮೇ ಹೆಲ್ತ್ ಸರೋಗಸಿ ಅಂಡರ್ ಕೊಟ್ಟಿರುವಂತದ್ದು. ಅಲೋ ಸರೋಗಸಿ ಫಾರ್ ಸಿಂಗಲ್ ಮೆನ್ನು ಮದರ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಸರೋಗಸಿ ಅಂತಂದ್ರೇನು? ಸರೋಗಸಿ ಅಂತಂದ್ರೆ ವೂಮ್ ರೆಂಟಿಂಗ್, ಅಂದ್ರೆ ಗರ್ಭಕೋಶನ ಬಾಡಿಗೆಗೆ ನೀಡುವಂಥದ್ದು ಅಂತ ಅರ್ಥ. ಹಂಗಂದ್ರೆ ಬಾಡಿಗೆ ಅಂದ್ರೆ ಇಲ್ಲಿ ತಿಂಗಳ ಬಾಡಿಗೆ ದುಡ್ಡಿಸ್ಕೊಂತಾರ ಮಾಡ್ತಾರ, ಅದೆಲ್ಲದ್ರ ಬಗ್ಗೆ ನೋಡೋಣ. ಅಂದ್ರೆ ಇಲ್ಲಿ ಹೇಳ್ತಿರೋದೇನು, ಯಾವುದೋ ಒಂದು ಕಪಲ್ಲು ತಮಗೆ ಮಕ್ಕಳು ಆಗದೆ ಇರೋ ಕಾರಣದಿಂದ ತಮ್ಮ ಗ್ಯಾಮೇಟ್ಸ್,
ತಮ್ಮ ಗ್ಯಾಮೇಟ್ಸ್ಗಳನ್ನ ತಗೊಂಡು ಯಾವುದೋ ಒಂದು ಹೆಣ್ಮಗಳು ಆಕೆಯ ಗರ್ಭಕ್ಕೆ ಇದನ್ನ ಕ್ಲಿನಿಕಲಿ ಅಂದ್ರೆ ಡಾಕ್ಟರ್ಸಿನ ಹೆಲ್ಪ್ ಜೊತೆಗೆ ಇಂಜೆಕ್ಟ್ ಮಾಡಿಬಿಟ್ಟು ಆಕೆಗೆ ಗರ್ಭಧಾರಣೆ ಮಾಡಿಸ್ಬಿಟ್ಟು ಈಕೆಯ ಹೊಟ್ಟೆಲಿ ಹುಟ್ಟಿರುವಂತ ಮಗುನ ಇವರು ತಗೊಂತಾರೆ. ಇದೇನು ನಾನು ಓಲ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದು ಸರೋಗಸಿ. ಹಾಗಾಗಿ ಇದರಲ್ಲಿ ಮತ್ತೇನಾದ್ರೂ ಮೋಸ ನಡೆದ್ರೆ ಅಥವಾ ಇದು ಯಾರೋ ಹೆಣ್ಮಕ್ಳನ್ನ ಬಡತನದಲ್ಲಿರೋ ಈ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಆಸೆ ತೋರಿಸಿ ದೆನ್ ಅವಳ ಹೆಲ್ತ್ನೆಲ್ಲ ಹಾಳು ಮಾಡಿದ್ರೆ, ಅಥವಾ ಅಕಸ್ಮಾತ್ ಮಗು ಹುಟ್ಬಿಟ್ಟು ಆ ಮಗುಗೆ ಏನೋ ಡಿಸಬಿಲಿಟಿ ಇತ್ತು ಅಂತಂದ್ರೆ ಆ ಮಗುನ ಅಲ್ಲೇ ಬಿಟ್ಟು ಹೋದ್ರೆ, ಇವೆಲ್ಲ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೀಸನ್ಸ್ಗಳು, ತುಂಬಾ ಎಥಿಕಲ್ ವಿಚಾರಗಳು ಇದ್ರ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಆ ಕಾರಣದಿಂದ ಅದೆಲ್ಲದಕ್ಕೂ ಒಂದು ಆನ್ಸರ್ ಆಗಿ ಸರೋಗಸಿ ಆಕ್ಟ್ 2021 ಬಂತು. ಸರೋಗಸಿ ಆಕ್ಟ್ 2021 ಕೆಲವು ರೂಲ್ಸ್ ಗಳನ್ನ ಹೇಳ್ತು. ಆ ರೂಲ್ಸ್ ಗಳನ್ನ ನೋಡಿದ್ಮೇಲೆ ಆಮೇಲೆ ನಮಗೆ ಈ ಹೆಡ್ಡಿಂಗ್ ಏನಿದೆಯಲ್ಲ ಹಿಂದೂ ಆರ್ಟಿಕಲ್ ಇದು ಅರ್ಥ ಆಗುತ್ತೆ. ರೂಲ್ಸ್ ಗಳೇನ್ ಹೇಳ್ತು, ಈಗ ಯಾರೋ ಒಂದು ಕಪಲ್ಲು ಇವರು ಸರೋಗಸಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ರಿ. ಇವ್ರು ಸರೋಗಸಿ ಅಪ್ಲೈ ಮಾಡ್ಬೇಕಂದ್ರೆ ಏನ್ ಕಂಡೀಷನ್ ಇರಬೇಕು? ಇವ್ರ ಹತ್ರ 2 ಸರ್ಟಿಫಿಕೇಟ್ ಇರಬೇಕು ಮೇನು. ಒಂದು ಸರ್ಟಿಫಿಕೇಟ್ ಆಫ್ ಎಸೆನ್ಶಿಯಾಲಿಟಿ, ಇನ್ನೊಂದು ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ. ಎಸೆನ್ಶಿಯಾಲಿಟಿ ಅಂತಂದ್ರೆ ಇವರಿಬ್ರಿಗೂ ಮಕ್ಕಳಾಗಲ್ಲ, ಇನ್ಫರ್ಟೈಲ್ ಅನ್ನೋದನ್ನ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡು ಶಿಫಾರಸ್ ಮಾಡಬೇಕು. ಅದಾದ್ಮೇಲೆ ಸರಿ, ನೀವು ಯಾವೊಂದು ಹೆಣ್ಮಗಳನ್ನ ಚೂಸ್ ಮಾಡ್ಬಿಟ್ಟು ಆಕೆಗೆ ನೀವು ಗರ್ಭಧಾರಣೆ ಮಾಡಿಸ್ತಿರಲ್ಲ, ಅದು ಆಕೆಗೆ ಡೆಲಿವರಿ ಆದ್ಮೇಲೆ 16 ತಿಂಗಳವರೆಗೂ ಆಕೆಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ನೀವು. ಅವಳಿಗೆ ಏನಾದ್ರು ಹೆಲ್ತ್ ಅಲ್ಲಿ ಇದ್ರಲ್ಲಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನೀವೇನೋ ಮಗುನ ಅವಳು ಹೊಟ್ಟೆಲಿ ಹುಟ್ಟಿಸ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತೀರಾ. ಆಕೆಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಇನ್ಶೂರೆನ್ಸ್ ನೀವು ಮಾಡಿಸ್ಬೇಕು, ಎಸೆನ್ಶಿಯಾಲಿಟಿ. ದೆನ್ ಒಂದು ಕೋರ್ಟ್ ಹೇಳಬೇಕು ಈ ಮಗುದು ಕಸ್ಟಡಿ ಮತ್ತೆ ಪೇರೆಂಟೇಜು ಇದನ್ನ ಯಾರು ಕಪಲ್ ಇರ್ತಾರೋ ಅವರೇ ತಗೊಬೇಕು. ದೆನ್ ಅದನ್ನ ಅಕಸ್ಮಾತ್ ಮಗುಗೆ ಏನಾರ ಹೆಚ್ಚು ಕಮ್ಮಿ ಆದ್ರೂ ಪೇರೆಂಟ್ಸ್ ಇಂದೇ ಜವಾಬ್ದಾರಿ. ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿ ಸರ್ಟಿಫಿಕೇಟ್ ಆಫ್ ಎಸೆನ್ಶಿಯಾಲಿಟಿನ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದ್ಮೇಲೆ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ. ಯಾರ್ಯಾರು ಎಲಿಜಿಬಲ್? ಶುಡ್ ಬಿ ಇಂಡಿಯನ್ ಸಿಟಿಸನ್. ಇಲ್ಲಾಂದ್ರೆ ಫಾರಿನರ್ಸ್ ಎಲ್ಲ ಬಂದ್ಬಿಟ್ಟು ನಾವ್ಯಾಕೆ ಮಕ್ಳ ಹತ್ರ ನಮಗೆ ಇದು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬಂದ್ಬಿಡುತ್ತೆ ಹೊಟ್ಟೆ ಮೇಲೆ, ಹಾಗಾಗಿ ಸರೋಗಸಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಫ್ಯಾಷನ್ ಆಂಗಲ್ ಅಲ್ಲೂ ಗ್ಲಾಮರ್ ಆಂಗಲ್ ಅಲ್ಲೂ ಈಗ ಬಹಳ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಫಾರಿನರ್ಸ್ಗೆಲ್ಲ ಅಲೋ ಮಾಡಲ್ಲ. ಇಂಡಿಯನ್ ಸಿಟಿಸನ್ಸ್ ಮ್ಯಾರಿಡ್ ಇರಬೇಕು. ಅವರು ಮದುವೆ ಆಗಿ 5 ವರ್ಷ ಆದ್ರೂ ಕೂಡ ಅವರಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ದೆನ್ ಅವ್ರ ಸರೋಗಸಿಗೆ ಅಪ್ಲೈ ಮಾಡಬಹುದು. ಉದಾಹರಣೆಗೆ ಅಂದ್ರೆ ಒನ್ಸ್ ಅಗೇನ್ ಮೆಡಿಕಲ್ ಬೋರ್ಡ್ ಇಂದ ಅವರಿಗೆ ಶಿಫಾರಸ್ ಸಿಗ್ಬೇಕು. ಸುಮ್ನೆ ಮದುವೆ ಆಗಿ 5 ವರ್ಷದವರೆಗೂ ಅವ್ರೇನು ಮಕ್ಕಳು ಮಾಡ್ಕೊಳ್ಳಂಗ ಆಮೇಲೆ ಯಾವ್ದೋ ಒಂದು ಸರೋಗೇಟ್ ಮಾಡ್ಸಂಗಿಲ್ಲ. ಹಸ್ಬೆಂಡು 26 ಇಂದ 55 ಇಯರ್ಸ್, ವೈಫು 23 ಇಂದ 50 ಇಯರ್ಸ್ ಮಧ್ಯದಲ್ಲಿ ಇದ್ದವ್ರು ಮಾತ್ರ ಸರೋಗಸಿಗೆ ಅಪ್ಲೈ ಮಾಡ್ಬೋದು. ದೆನ್ ಅವ್ರ ಹತ್ರ ಯಾವುದೇ ಸರ್ವೈವಿಂಗ್ ಚೈಲ್ಡ್ ಇರಬಾರ್ದು. ಅಂದ್ರೆ ಅರ್ಥ ಏನು, ನನಗೆ ಆಗ್ಲೇ ಒಂದು ಮಗು ಆಗಿದೆ, ಯಾಕೋ 2ನೇ ಮಗು ಆಗ್ತಿಲ್ಲ, 2ನೇ ಮಗು ನಾನು ಸರೋಗಸಿ ಮಾಡಿಸ್ಬೋದಾ? ಮಾಡ್ಸಂಗಿಲ್ಲ. ಯಾವುದೇ ಮಗು ಇರಬಾರ್ದು ನಿಮ್ಮ ಹತ್ರ. ಅಂದ್ರೆ ಬಯೋಲಾಜಿಕಲ್ ಮಗುನು ನಿಮ್ಮ ಹತ್ರ ಇರಬಾರ್ದು, ಅಡಾಪ್ಟೆಡ್ ಮಗುನೂ ಇರಬಾರ್ದು, ಅಥವಾ ಮುಂಚೆ ನೀವು ಸರೋಗೇಟ್ ಮಾಡಿಸಿ ಇರುವಂತ ಮಗುನೂ ಇರಬಾರ್ದು. ಅಕಸ್ಮಾತ್ ನಾವು ಈ 3ರಲ್ಲಿ ಯಾವುದೋ ಒಂದ್ರ ನಾವು ಮಗು ತಗೊಂಡಿದೀವಿ, ಆದ್ರೆ ಮಗುಗೆ ಫಿಸಿಕಲ್ ಮತ್ತೆ ಮೆಂಟಲ್ ಡಿಸೆಬಿಲಿಟಿ ಇದೆ, ಅಥವಾ ಮಗು ಇನ್ನು ಮುಂದಿನ ದಿನಗಳಲ್ಲಿ ಲೈಫ್ ಥ್ರೆಟನಿಂಗ್ ಡಿಸೀಸ್ ಇಂದ ಇದು ನೋವು ಅನುಭವಿಸ್ತಿದೆ, ಹಾಗಾಗಿ ಈ ಮಗು ಮುಂದೆ ತೀರ್ಕೋಬಹುದು, ಈ ತರ ಎಲ್ಲ ವಿಚಾರ ಆಯ್ತು ಅಂದ್ರೆ ದೆನ್ ನೀವು ಅಪ್ಲೈ ಮಾಡಬಹುದು ಸರೋಗಸಿಗೆ. ಅರ್ಥ ಆಗ್ತಿದ್ಯಾ? ಇದು ಸರ್ಟಿಫಿಕೇಟ್ ಆಫ್ ಎಸೆನ್ಶಿಯಾಲಿಟಿ ಅಂಡ್ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸೆನ್ಶಿಯಲ್ ಅಂದ್ರೆ ಏನೇನು ಇರಬೇಕು, ದೆನ್ ಎಲಿಜಿಬಿಲಿಟಿ ಅಂದ್ರೆ ಏನೇನು ಎಲಿಜಿಬಿಲಿಟಿ ಇರಬೇಕು. ಜೊತೆಗೆ ಇವ್ರು ಏನ್ ಹೇಳ್ತಿದ್ದಾರೆ, ವಿಡೋ ಅಥವಾ ಡಿವೋರ್ಸಿ ವುಮೆನ್, ಇಲ್ಲಿ ಮಾಮ್ ಅಂತ ಬರ್ದಿರೋದು, ವಿಡೋ ಅಥವಾ ಡಿವೋರ್ಸಿ ವುಮೆನ್ 35 to 45 ಇತ್ತು ಅಂತಂದ್ರೆ ಅಲೋ ಮಾಡ್ತಾರೆ. ಅಂದ್ರೆ ಮೀನಿಂಗ್ ಏನು, ಸಿಂಗಲ್ ಮದರಿಗೆ ಸರೋಗೆಸಿ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇದೆ, ಆದ್ರೆ ಸಿಂಗಲ್ ಮೆನ್ನಿಗೆ ಸರೋಗೆಸಿಗೆ ಅವಕಾಶ ಇಲ್ಲ. ಅರ್ಥ ಆಗ್ತಿದ್ಯಾ? ಸಿಂಗಲ್ ಮೆನ್ನಿಗೆ ಸರೋಗೆಸಿಗೆ ಅವಕಾಶ ಇಲ್ಲ. ಈ ಒಂದು ವಿಚಾರ ನಿಮಗೆ ಗೊತ್ತಿರಲಿ. ದೆನ್ ಅದಾದ್ಮೇಲೆ ಇದು ನಾವೇನೋ ಕಪಲ್ಲಿಗೆ ಎಲ್ಲ ಕಂಡೀಷನ್ಸ್ ಗಳನ್ನ ಹೇಳಿದ್ವಿ. ಕಪಲ್ಲು ನಿಮಗೆ ಮಕ್ಕಳು ಬೇಕಂದ್ರೆ ನಿಮ್ಗೆ ಏನೇನು ಕಂಡೀಷನ್ಸ್ ಇರಬೇಕು ಅಂತ. ದೆನ್ ಯಾರನ್ನ ಚೂಸ್ ಮಾಡ್ತೀವಲ್ಲ ಸರೋಗೇಟ್ ಮದರ್ ಅಂತ ಅನ್ಬಿಟ್ಟು, ಯಾರು ವೂಂಬನ ರೆಂಟಿಗೆ ತಗೊಂತಾರಲ್ಲ, ಇವ್ರಿಗೆ ಏನೇನು ಕಂಡೀಷನ್ಸ್ ಇರಬೇಕು ಅಂತಂದ್ರೆ ಇಟ್ ಶುಡ್ ಬಿ ಆಲ್ಟ್ರೂಯಿಸ್ಟ್. ಆಲ್ಟ್ರೂಯಿಸ್ಟ್ ಅಂದ್ರೆ ಆಕೆ ಸ್ವ ಇಚ್ಛೆಯಿಂದ ಅಯ್ಯೋ ಪಾಪ ಇವರಿಗೆ ಮಕ್ಕಳಿಲ್ವಲ್ಲ, ಹಾಗಾಗಿ ನಾನು ನನ್ನ ಗರ್ಭನ ಇವ್ರಿಗೆ ಕೊಡ್ತೀನಿ ಅಂತ ಅನ್ಬಿಟ್ಟು ಆಕೆ ಆಲ್ಟ್ರೂಯಿಸ್ಟ್ ಇಂದ ಬರ್ಬೇಕೆ ಹೊರತು ಇಲ್ಲಿ ಯಾವುದು ದುಡ್ಡು ಗಿಡ್ಡು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯಂಗಿಲ್ಲ. ದೆನ್ ಯಾರೋ ಒಂದು ಹೆಣ್ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನಮಗೆ ಸೊರಗೇಟ್ ಮದರ್ ಆಗೋ ಅಂತನಾಗಿಲ್ಲ. ದಟ್ ಮದರ್ ಶುಡ್ ಬಿ ಎ ಕ್ಲೋಸ್ ರಿಲೇಟಿವ್ ಆಫ್ ದಿ ಕಪಲ್. ಅಂದ್ರೆ ದಟ್ ಸರೋಗೇಟ್ ಮದರ್ ಇದಾರಲ್ಲ, ಶಿ ಶುಡ್ ಬಿ ಜೆನೆಟಿಕಲಿ ಲಿಂಕ್ ಟು ದಿ ಕಪಲ್ಗೆ ಲಿಂಕ್ ಇರಬೇಕು, ರಿಲೇಟಿವ್ ಇರಬೇಕು. ನೆಕ್ಸ್ಟ್ ಆಕೆ ಏನ್ ಸರೋಗೇಟ್ ಮದರ್ ಈಗ ಗರ್ಭಧಾರಣೆಗಳು ಆಗ್ತಿದಾಳಲ್ಲ, ಆಕೆ ಶಿ ಶುಡ್ ಬಿ ಎ ಮ್ಯಾರಿಡ್ ವುಮೆನ್ ಅಂಡ್ ಶಿ ಶುಡ್ ಹ್ಯಾವ್ ಎ ಚೈಲ್ಡ್ ಆಫ್ ಅವರ್ ಓನ್. ಆಕೆಗೆ ಫಸ್ಟ್ ಮಕ್ಳಿರ್ಬೇಕು. ಇಲ್ಲ ಅಂತಂದ್ರೆ ಆಕೆ ಸ್ಟಾರ್ಟಿಂಗ್ಗೆ ಸರೋಗೆಸಿಗೆ ಕೊಟ್ಬಿಟ್ಟು ಏನೋ ಕಾಂಪ್ಲಿಕೇಶನ್ ಆಗ್ಬಿಟ್ಟು ಮುಂದೆ ಆಕೆಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಆಕೆ ಮತ್ತೆ ಇನ್ನೊಬ್ರ ಹತ್ರ ಸರೋಗೆಸಿ ಹೋಗ್ಬೇಕಾ? ನೆಕ್ಸ್ಟ್
ಆ ಸರೋಗೇಟ್ ಮದರ್ 25 to 35 years ಓಲ್ಡ್ ಇರಬೇಕು. ನೆಕ್ಸ್ಟ್ ಆಕೆ ಒಂದ್ಸತಿ ಲೈಫಲ್ಲಿ ಒಂದ್ಸತಿ ಮಾತ್ರ ಸರೋಗಸಿ ಮಾಡ್ಬೋದು. ಅವಳು ಸುಮ್ಮನೆ ಹೆರೋ ಮಿಷಿನ್ ತರ ಆಕೆ ಹತ್ರ 10-15 ಸರೋಗಸಿ ಮಾಡ್ಸಂಗಿಲ್ಲ. ನೆಕ್ಸ್ಟ್ ಶಿ ಶುಡ್ ಬಿ ಸೈಕಾಲಜಿಕಲ್ ಮೆಡಿಕಲಿ ಫಿಟ್ ಇರಬೇಕು. ನೆಕ್ಸ್ಟ್ ಆಕೆ ತನ್ನ ಗ್ಯಾಮೆಟ್ಸ್ ನ ಸರೋಗಸಿ ಕೊಡಂಗಿಲ್ಲ. ಇಲ್ಲಿ ಸರೋಗೇಟ್ ಮದರ್ ಇದಳಲ್ಲ, ಈಕೆದು ಏನೂ ಇರಲ್ಲ, ಈಕೆ ತನ್ನ ಗರ್ಭನ ಕೊಡುವಂಥದ್ದು ಅಷ್ಟೇ. ಗ್ಯಾಮೆಟ್ಸ್ ಎಲ್ಲವೂ ಕೂಡ ಕಪಲ್ ಇಂದು ಅಥವಾ ಸಿಂಗಲ್ ಪೇರೆಂಟ್ ಇದ್ದು ಅಂತಂದ್ರೆ ಇನ್ನೊಬ್ರು ಯಾರ್ದೋ ಒಬ್ರದ್ದು ಗ್ಯಾಮೆಟ್ಸ್ ಗಳನ್ನ ಇಸ್ಕೊಂಡ್ಬಿಟ್ಟು ಇಲ್ಲಿ ಸರೋಗೇಟ್ ಆಗುವಂಥದ್ದು, ಅರ್ಥ ಆಗ್ತಿದ್ಯಾ? ಅಥವಾ ಯಾರೊಬ್ರು ಡೋನರ್ ಇಂದ ಇಸ್ಕೊಂಡ್ಬಿಟ್ಟು ಸರೋಗೇಟ್ ಆಗುವಂಥದ್ದು. ಸರೋಗೇಟ್ ಮದರ್ ಇಂದು ಯಾವುದೇ ರೀತಿಯಾದಂತಹ ಗ್ಯಾಮೆಟ್ಸ್ ಇದರಲ್ಲಿ ಇನ್ವಾಲ್ವ್ ಆಗಂಗಿಲ್ಲ. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೆಕ್ಸ್ಟ್ ಬೇರೆ ಅದರ್ ಪ್ರೊವಿಷನ್ಸ್ ಯಾವಿದಾವೆ? ನ್ಯಾಷನಲ್ ಮತ್ತೆ ಸ್ಟೇಟ್ ಸರೋಗೇಟ್ ಬೋರ್ಡ್ ಇಟ್ಟಿದ್ದಾರೆ. ಸರೋಗೇಟ್ ಚೈಲ್ಡ್ ಅನ್ನ ಬಯೋಲಜಿಕಲ್ ಚೈಲ್ಡ್ ಅಂತಾನೆ ನೀವು ಟ್ರೀಟ್ ಮಾಡಬೇಕು ಕಪಲ್ಲು. ಅಕಸ್ಮಾತ್ ಸರೋಗಸಿ ಆದ್ಮೇಲೆ ಆಕೆ ಗರ್ಭ ಧಾರಣೆ ಮಾಡ್ಕೊಂಡಿದ್ದಾಳೆ, ದೆನ್ ಇವಾಗ ಆಕೆಗೆ ಅಬೋಷನ್ ಮಾಡ್ಬೇಕಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ದಿ ಪ್ರೆಗ್ನೆನ್ಸಿ ಆಕ್ಟ್ ಏನಿದೆಯಲ್ಲ ಅದ್ರ ಪ್ರಕರಣ ನಡಿಬೇಕು. ಜೊತೆಗೆ ಈ ಸರೋಗೇಟ್ ಮದರ್ ರಿಟರ್ನ್ ಕನ್ಸೆಂಟ್ ಅಲ್ಲಿ ಕೊಡಬೇಕು, ಆಯ್ತು ನಂಗೆ ಅಬೋಷನ್ ಮಾಡಿ ಅಂತ. ಸರೋಗೇಟ್ ಮದರ್ ಒಪ್ಕೊಂಡ ಮೇಲೆ ಇನ್ನ ಎಂಬ್ರಿಯೋ ಅವಳು ವೂಂಬಲ್ಲಿ ಇಂಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ಆಕೆ ಬೇಕಾದ್ರೆ ವಾಪಸ್ ಆಕೆ ಹೋಗ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಇಷ್ಟೆಲ್ಲ ವಿಚಾರಗಳು ಪ್ರಾವಿಷನ್ಸ್ಗಳು ಇರುವಂತದ್ದು ಸರೋಗೇಟ್ ಆಕ್ಟ್ 2021. ಈಗ ಇಲ್ಲಿ ನಾವು ನ್ಯೂಸ್ ಅಲ್ಲಿ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನ್ಯೂಸ್ ಅಲ್ಲಿ ಅಂತಂದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಅಲೋ ಸರೋಗಸಿ ಫಾರ್ ಸಿಂಗಲ್ ಮೆನ್ ಅಂಡ್ ಮದರ್ಸ್ ಅಂದ್ರೆ ಪ್ರಾವಿಷನ್ ಆಫ್ ದಿ ಲಾ ಡಿಮ್ಯಾಂಡ್ ನಾಟ್ ಫಾರ್ ಕಮರ್ಷಿಯಲ್ ಸರೋಗಸಿ ಆಲ್ಸೋ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಕಮರ್ಷಿಯಲ್ ಸರೋಗಸಿ ಕೊಡ್ತಿರಲ್ಲ ಅದನ್ನೂ ನೀವು ಮಾಡಿ, ಯಾರೋ ಬಡವರು ದುಡ್ಡು ಮಾಡ್ಕೊಂತಾರೆ. ದೆನ್ ಆಮೇಲೆ ಸಿಂಗಲ್ ಮೆನ್ನಿಗೆ ಮಾಡಿ, ಆಯ್ತಾ? ಆಮೇಲೆ ಮದರ್ಸಿಗೆ ಅಂದ್ರೆ ಏನ್ ಹೇಳ್ತಿದ್ದಾರೆ ಇವರು, ಒಂದು ಮಗು ಆಗಿ ಎರಡನೇ ಮಗು ಬೇಕಾದವ್ರಿಗೂ ಕೂಡ ಅಲೋ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ಕೆಲವರು ವಾದ ಏನು ಅಂತಂದ್ರೆ, ಯಾಕೆ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ದೀರಾ? ಯಾಕಂದ್ರೆ ಸರೋಗೇಟ್ ಮದರ್ ಅಂತಂದ್ರೆ ಆಕೆ ಮದುವೆ ಆಗಿರ್ಬೇಕು, ಆಕೆಗೆ ಇಷ್ಟು ಏಜ್ ಇರಬೇಕು, ವಿತಿನ್ ದಿಸ್ ಏಜ್ ಬ್ರಾಕೆಟ್ ಇರಬೇಕು, ಅದಾದ್ಮೇಲೆ ಆಕೆ ಜೆನೆಟಿಕಲಿ ಲಿಂಕ್ ಇರಬೇಕು, ಇಷ್ಟೆಲ್ಲ ರೂಲ್ಸ್ ಯಾಕೆ? ಸಿಂಗಲ್ ಮೆನ್ನಿಗೆ ಯಾಕೆ ಇದು ಮಾಡಲ್ಲ ಅಂತಂದ್ರೆ, ಸಮ್ಟೈಮ್ಸ್ ಏನಾಗುತ್ತೆ, ವರ್ಸ್ಟ್ ಕಂಡೀಷನ್ ಹೇಳ್ತಿರೋಂಥದ್ದು, ಸಿಂಗಲ್ ಮ್ಯಾನು ತನ್ನ ಗ್ಯಾಮೆಟ್ಸ್ಗಳನ್ನ ಕೊಟ್ಟು ಆತ ಮಕ್ಕಳುಗಳನ್ನ ಮಾಡಿಕೊಂಡು ಆ ಮಕ್ಕಳುಗಳನ್ನ ನಾಳೆ ಫೋರ್ಸ್ಡ್ ಲೇಬರ್ಗೋ ಪ್ರಾಸ್ಟಿಟ್ಯೂಷನ್ಗೋ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದನ್ನ ನೀವು ಒಂದು ಸ್ಟೀರಿಯೋ ಟೈಪು, ಏನು ಗಂಡು ಮಕ್ಕಳನ್ನ ಈ ತರ ನೋಡ್ತಿದ್ದೀರಾ ನೀವು, ಗಂಡು ಮಕ್ಕಳದ್ದು ಒಳ್ಳೆಯವರಲ್ಲ, ಅವೆಲ್ಲ ಕತೆ ಓಕೆ. ಬಟ್ ಈ ಒಂದು ಆಂಗಲ್ ಇಂದ ಸಿಂಗಲ್ ಮೆನ್ನಿಗೆ ಇಲ್ಲಿ ಪ್ರೊವೈಡ್ ಮಾಡ್ತಿಲ್ಲ. ದೆನ್ ಅದಾದ್ಮೇಲೆ ಮದರ್ಸ್ ಅಂತಂದಾಗ ಇವ್ರು ಏನ್ ಹೇಳ್ತಿದ್ದಾರೆ, ಸಿಂಗಲ್ ಚೈಲ್ಡ್ ಆದ್ಮೇಲೆ ಎರಡನೇ ಚೈಲ್ಡಿಗಾಗ್ಲಿ ಅಥವಾ ಮ್ಯಾರಿಡ್ ಕಪಲ್ಲೇ ಇವರು ಕಮರ್ಷಿಯಲ್ ಸರೋಗಸಿ ಮಾಡಿಸೋದಾಗ್ಲಿ ಮಾಡಿದ್ರೆ, ಅಕಸ್ಮಾತ್ ಆ ಏನು ಬಡು ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ನೀನು ಮಗು ಎತ್ಕೊಡು ಅಂತ. ದೆನ್ ಮಗು ಎತ್ಕೊಡು ಅಂತ ಅವ್ರಿಗೆ ಹೇಳಿ ಒಂದ್ ಸ್ವಲ್ಪ ದುಡ್ಡು ಕೊಡಂಗ್ ಮಾಡಿ ಅವ್ರ ಹೆಲ್ತ್ ಅವ್ರದ್ದು 9 ತಿಂಗಳು ಅವ್ರ ಆಮೇಲೆ ಮಗು ಅವರಿಂದ ಸಪ್ರೇಟ್ ಆಗುತ್ತಲ್ಲ, ಅವಾಗ ಪೋಸ್ಟ್ ಪಾರ್ಟಮ್ ಇದು ಏನು ಸ್ಟ್ರೆಸ್, ಆಯ್ತಾ, ಇವೆಲ್ಲವೂ ಕೂಡ ಆಕೆ ಅನುಭವಿಸ್ತಾಳೆ. ಹಾಗಾಗಿ ಆ ಕಾರಣದಿಂದ ಯಾರೋ ಒಂದು ಹೆಣ್ಮಗಳಿಗೆ ನೀವು ಗರ್ಭಧಾರಣೆ ಮಾಡಿಸ್ಬಿಟ್ಟು ಆಕೆಯಿಂದ ಮಗು ಕಿತ್ಕೊಂಡೋಗ್ಬಿಟ್ರೆ 9 ತಿಂಗಳು ಹೊತ್ತು ಎತ್ತಿರ್ತಾಳಲ್ಲ, ಆಕೆಗೆ ಒಂಥರ ಅವಿನಾಭಾವ ಸಂಬಂಧ ಇರಲ್ಲ. ಹಾಗಾಗಿ ಜೆನೆಟಿಕಲಿ ಲಿಂಕ್ಡ್ ಅಥವಾ ರಿಲೇಟಿವ್ಸ್ ಕೈಯಲ್ಲಿ ಮಾಡಿಸಿದ್ರೆ ಅಡ್ವಾಂಟೇಜ್ ಏನು, ಆಕೆಗೆ ಏನಾದ್ರೂ ಆ ಮಗುನ ತುಂಬಾ ಒಂದು ಎಮೋಷನಲ್ ರಿಲೇಶನ್ಶಿಪ್ ಬೆಳೆದು ಆಕೆ ಆ ಮಗುನ ನೋಡ್ಬೇಕಂತಂದ್ರೆ ರಿಲೇಟಿವ್ ಇರೋ ಕಾರಣದಿಂದ ಬಂದು ನೋಡ್ಬೋದು, ಇಲ್ಲಾದ್ರೆ ನೋಡೋದಕ್ಕಾಗಲ್ಲ. ಹಾಗಾಗಿ ಇವೆಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕಮರ್ಷಿಯಲ್ ಸರೋಗಸಿ ಬಿಡಲ್ಲ, ಸಿಂಗಲ್ ಮೆನ್ನಿಗೆ ಬಿಡಲ್ಲ. ದೆನ್ ಮದರ್ಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ತಮ್ಮ ಎರಡನೇ ಮಗುಗಾಗ್ಲಿ ಅಥವಾ ಅವರು ಗ್ಲಾಮರ್ ಕಂಡೀಷನ್ಸ್ ಇಂದ ಅಥವಾ ಯಾರು 9 ತಿಂಗಳು ಹೊತ್ತು ಎತ್ತು ಮಾಡ್ತಾರೆ, ಇನ್ನೊಬ್ರು ಹೊತ್ತು ಇರಲಿ ಬಿಡು ನನ್ನ ಮಗುನ ಅನ್ನೋ ತರ ಎಲ್ಲ ಆಟಿಟ್ಯೂಡ್ಗಳಿಗೆ ಇದು ಎಂಡ್ ಮಾಡ್ತಿದೆ, ಆಯ್ತಾ? ಅದೆಲ್ಲದಕ್ಕೂ ಇದು ಸ್ಟಾಪ್ ಮಾಡ್ತಿದೆ. ಇದಕ್ಕೆ ಒಂದು ಪ್ಲೀ ಕೇಳಿದ್ದಾರೆ, ಬಟ್ ಮೋಸ್ಟ್ಲಿ ಕೋರ್ಟ್ ಇದನ್ನ ಅಲೋ ಮಾಡಲ್ಲ. ಈ ತರ ಅಲೋ ಮಾಡಿದ್ರೆ ಇದಕ್ಕೆ ಮೀನಿಂಗೇ ಇರಲ್ಲ. ಸೊ ಇಷ್ಟು ವಿಚಾರಗಳು ನಿಮಗೆ ಡೀಟೇಲ್ ಗೊತ್ತಿರಬೇಕು. ಇದು ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ ಎಲ್ಲ ಆ್ಯಂಗಲ್ ಇಂದನೂ ಸರೋಗಸಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಾಂಟ್ರವರ್ಷಿಯಲ್ ಟಾಪಿಕ್. ನೆಕ್ಸ್ಟ್ ಇವತ್ತಿಂದು ಪ್ರಜಾವಾಣಿ ವಿಶ್ಲೇಷಣೆ ನೋಡೋಣ. ಪ್ರಜಾವಾಣಿ ವಿಶ್ಲೇಷಣೆಯಲ್ಲಿ ಗೀತಾಂಜಲಿ ಶ್ರೀಗೆ ಬುಕರ್ ಪ್ರೈಸ್ ಬಂದಿದೆ. ಎಸ್, ನಮಗೆ ಅದು ಗೊತ್ತಿದೆ, ನಾವು ಇಂಗ್ಲೀಷ್ ನ್ಯೂಸ್ ಪೇಪರ್ ನೋಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಅದಾದ್ಮೇಲೆ ಅದಕ್ಕೆ ತುಂಬಾ ವ್ಯಾಲ್ಯೂಡೇಷನ್ಸು, ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅಂದ್ರೆ ಏನು, ಮ್ಯಾನ್ ಬುಕರ್ ಪ್ರೈಸ್ ಅಂದ್ರೆ ಏನು, ಎಲ್ಲ ಡಿಫ್ರೆನ್ಸ್ಗಳನ್ನು ನೋಡಿದೀವಿ. ಹಾಗಾಗಿ ಇಲ್ಲಿ ನಾನು ಇದನ್ನೇನು ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಈ ನ್ಯೂಸ್ ಚೆನ್ನಾಗಿದೆ, ಏನಂದ್ರೆ ಡಿಸೆಂಬರ್ಗೆ ದೇಶದ ಪ್ರಥಮ ಸೆಮಿ ಹೈ ಸ್ಪೀಡ್ ರೈಲ್, ಪ್ರಧಾನಮಂತ್ರಿಯವರು ಗತಿಶಕ್ತಿ ರೈಲು ಸೇವೆ ಚಿಂತನೆ ಮಾಡ್ತಿದ್ದಾರೆ. ಗತಿಶಕ್ತಿ ಅಂತಂದ್ರೆ ಸ್ಪೀಡ್ ಟ್ರೈನ್ಸ್ಗಳಿಗೆ, ಹೈ ಸ್ಪೀಡ್ ಟ್ರೈನ್ಸ್ಗಳಿಗೆ ಇವರು ಚಿಂತನೆಗೊಳಿಸಿದ್ದಾರೆ. ಅದರಲ್ಲಿ ಹೆಂಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗಳು 16 ಬೋಗಿಗಳು ಇರುತ್ತಲ್ಲ, ಸೊ ಆ ತರ ವಂದೇ ಭಾರತ್ ಎಕ್ಸ್ಪ್ರೆಸ್ ತರ ಇಲ್ಲಿ ಸೆಮಿ ರೈಲನ್ನು ಕೂಡ ಇವರು ಸೆಮಿ
ಹೈ ಸ್ಪೀಡ್ ಟ್ರೈನನ್ನು ಕೂಡ ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಡೈರೆಕ್ಷನ್ಸು ನಿರ್ದೇಶನಗಳು ಆಗಿದ್ದಾವೆ. ಹಾಗಾಗಿ ಶಾರ್ಟ್ಲಿ ಇದು ಬರುತ್ತೆ. ಸೊ ಇದು 2 ಆರ್ಟಿಕಲ್ ಬಿಟ್ಟರೆ ಪ್ರಜಾವಾಣಿನಲ್ಲಿ ಮತ್ತೆ ಬೇರೆ ಯಾವುದೂ ನನಗೆ ಅಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ಸಿಗ್ತಿಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಇನ್ನು ಕೆಲವು ಸಿಕ್ಕಿರೋವು ಯಾವುವು ಅಂತಂದರೆ ಅದು ಆಲ್ರೆಡಿ ನಾವು ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿರ್ತೀವಿ, ಆ ಥರ ಆರ್ಟಿಕಲ್ ಇದೆ. ಹಾಗಾಗಿ ನಾನು ಇಲ್ಲಿ ಪ್ರಜಾವಾಣಿ ನಿಮಗೆ ಕವರ್ ಮಾಡ್ತಿರೋದು ಯಾಕೆ ಅಂತಂದರೆ ಏನಾದ್ರೂ ನಮ್ಮ ಸ್ಟೇಟ್ ಸ್ಪೆಸಿಫಿಕ್ ನ್ಯೂಸ್ಗಳಿದಾವ, ಸ್ಟೇಟ್ ಸ್ಪೆಸಿಫಿಕ್ ಅವಾರ್ಡ್ಸು, ಡೆತ್ಗಳು ಈ ಥರದ್ದು ಯಾವಾರ ಇದಾವ, ಸ್ಟೇಟ್ ಸ್ಪೆಸಿಫಿಕ್ ಯೋಜನೆಗಳು, ಪ್ರೋಗ್ರಾಮ್ಗಳು ಯಾವಾರ ಇದಾವ ಅಂಥದ್ದು ವಿಚಾರವಾಗಿ ಮಾತ್ರ ನಾನು ಇಲ್ಲಿ ತಲೆ ಕೆಡಿಸ್ಕೊಂತಿದ್ದೀನಿ ಹೊರತು ಮಿಕ್ಕಿದ್ದು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಎಲ್ಲ ಇಂಗ್ಲೀಷ್ ನ್ಯೂಸ್ ಪೇಪರಿಂದನೇ ಕವರ್ ಮಾಡಿಬಿಟ್ಟು ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆಯಿತಾ? ಎಸ್, ಅಷ್ಟು ವಿಚಾರಗಳಷ್ಟೇ ಇವತ್ತು ನಮಗೆ ಪ್ರಜಾವಾಣಿನಲ್ಲಿ ಸಿಕ್ಕಿದ್ದು. ಇವತ್ತಿನ MCQ ಮತ್ತು ಮೇನ್ಸ್ ಕ್ವಶನ್ ಸೆಗ್ಮೆಂಟಿಗೆ ಬರೋಣ. MCQ ಅಂಡ್ ಮೇನ್ಸ್ ಕ್ವಶನ್ ಸೆಗ್ಮೆಂಟಲ್ಲಿ ನಿನ್ನೆ ನಾನು ಕೊಟ್ಟಂಥ ಪ್ರಶ್ನೆಗಳಿಗೆ ಆನ್ಸರ್ಸ್ಗಳನ್ನು ನೋಡೋಣ. ಗ್ರೇ ಹೈಡ್ರೋಜನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಆಯಿಲ್ ಇಂಡಿಯಾ ಲಿಮಿಟೆಡ್ ಪ್ಯೂರ್ ಹೈಡ್ರೋಜನ್ನ ಅಸ್ಸಾಂ ಜೋರಾಟಲ್ಲಿ ಹಾಕಿದ್ದಾರೆ. ಸೊ ಅದು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಬೋತ್ ಆನ್ಸರ್ ಕರೆಕ್ಟು. ನೆಕ್ಸ್ಟು US ಸ್ಟ್ಯಾಂಡ್ಸ್ ಓವರ್ ಚೈನಾ ತೈವಾನ್ ಕಾನ್ಫ್ಲಿಕ್ಟು. ಇದರಲ್ಲಿ ಫಸ್ಟ್ ಆಪ್ಷನ್ ಮಾತ್ರ ಕರೆಕ್ಟು. ಆಫ್ಟರ್ ರೀಕನ್ಸಿಲೇಟಿಂಗ್ ವಿತ್ ಚೈನಾ ದ US ಅಕ್ಸೆಪ್ಟೆಡ್ ಒನ್ ಚೈನಾ ಪ್ರಿನ್ಸಿಪಲ್. ಆಯ್ತಾ? ಒನ್ ಚೈನಾ ಪ್ರಿನ್ಸಿಪಲನ್ನು ಈಗ US ಅಕ್ಸೆಪ್ಟ್ ಮಾಡಿದೆ. ನೆಕ್ಸ್ಟ್ US ಕನ್ಸಿಡರ್ ತೈವಾನ್ ಆಸ್ ಎ ಪಾರ್ಟ್ ಆಫ್ ಚೈನಾ ಆ್ಯಂಡ್ ಈಸ್ ನಾಟ್ ಮೇಂಟೈನಿಂಗ್ ಎನಿ ಅಫಿಷಿಯಲ್ ಆರ್ ಅನ್ಅಫಿಷಿಯಲ್ ರಿಲೇಷನ್. US ಈಸ್ ಡೈರೆಕ್ಟ್ಲಿ ಮೇಂಟೈನಿಂಗ್ ರಿಲೇಷನ್ಶಿಪ್ ವಿತ್ ತೈವಾನ್, ಅದಕ್ಕೋಸ್ಕರನೇ ಚೈನಾ ಉರಿತಿರೋದು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಿದೆ, ಫಸ್ಟ್ ಒನ್ ಆನ್ಸರ್. ನೆಕ್ಸ್ಟು ಪೂರಿ ಹೆರಿಟೇಜ್ ಕಾರಿಡಾರ್. ಪೂರಿ ಹೆರಿಟೇಜ್ ಕಾರಿಡಾರು ಇಟ್ ಈಸ್ ಎ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫ್ ಗೌರ್ಮೆಂಟ್ ಆಫ್ ಒಡಿಶಾ, ಕರೆಕ್ಟು. ದೆನ್ ಶ್ರೀ ಜಗನ್ನಾಥ್ ಹೆರಿಟೇಜ್ ಕಾರಿಡಾರು ಇದರಂಡರೇ ಬರುತ್ತೆ, ಕರೆಕ್ಟು. ಸೊ ಹಾಗಾಗಿ 2 ಆಪ್ಷನ್ ಕರೆಕ್ಟ್ ಇದೆ. ಇನ್ನು ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಟೇಕಿಂಗ್ ಕ್ಯೂ ಫ್ರಮ್ ಪೆರಾರಿವೇಲನ್ ಕೇಸ್. ಪೆರಾರಿವೇಲನ್ ಕೇಸ್ ಇಂದು ಇಲ್ಲಿ ಇರುವಂಥದ್ದು. ಇದ್ರ ಬಗ್ಗೆ ಆನ್ಸರ್ಸ್ಗಳನ್ನು ನೀವು ಬರೆದು ಕಾಪರ್ ಏಜ್ ಆ್ಯಪಲ್ಲಿ ಹಾಕಿ. ದೆನ್ ಇವತ್ತಿಂದು ಕ್ವಶನ್ಸ್ಗಳನ್ನು ನಾನು ಕೊಡ್ತಿದ್ದೀನಿ. ಫಸ್ಟ್ ಒನ್ನು ಬುಕರ್ ಪ್ರೈಸ್ ಬಗ್ಗೆ ನಾನು ಕೊಟ್ಟಿದ್ದೀನಿ, ನಾನು ಡೀಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆ ಕರೆಕ್ಟ್ ಆಗಲೇಬೇಕು. ಈ ಕ್ವಶನನ್ನು ನೋಡಿ ದೆನ್ ಪಾಸ್ ಮಾಡಿ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್ ಬಂದು ಕಮ್ಯುನಿಟಿ ಫಾರೆಸ್ಟ್ ರಿಸರ್ವ್. ಇದೊಂದು ಸ್ಮಾಲ್ ಟಿಟ್ಬಿಟ್ ಪಾಯಿಂಟು, ಇದು ನಮಗೆ ಗೊತ್ತಿರಲೇಬೇಕು, ವೆರಿ ಇಂಪಾರ್ಟೆಂಟು. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸ್ಪ್ಲೇನ್ ಮಾಡೋದೇನೂ ಇಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಗೊತ್ತಿರಬೇಕು ಯಾವ ಸ್ಟೇಟ್ ಇತ್ತೀಚೆಗೆ ಅಂತ. ಇದೊಂದನ್ನ ಕಮೆಂಟ್ ಮಾಡಿ. ನೆಕ್ಸ್ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಅವಾಗಿವಾಗ ನ್ಯೂಸಲ್ಲಿ ಬರ್ತಾ ಇರುತ್ತೆ, ಏನಿದು, ಇದರ ಹೆಡ್ ಕ್ವಾರ್ಟರ್ಸ್ ಏನಿದೆ, ಯುನೈಟೆಡ್ ನೇಷನ್ಸ್ಗೆ ಏನು ಸಂಬಂಧ ಇದು, ಇದ್ರ ಬಗ್ಗೆ ಒಂಚೂರು ನಾವು ನೋಡಬೇಕು. ಹಾಗಾಗಿ ಇದ್ರ ಮೇಲೆ MCQ ಕೊಟ್ಟಿದ್ದೀನಿ. ಇದು ಕರೆಕ್ಟ್ ಆನ್ಸರ್ ಏನು ಅನ್ನೋದನ್ನ ನೀವು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಮೇನ್ಸ್ ಕ್ವಶನ್ ಇವತ್ತಿಂದು ಡ್ರಾಫ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್. ಎಲೆಕ್ಟ್ರಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಕೆಲವು ರೂಲ್ಸ್ಗಳನ್ನು ತಂದಿದ್ದಾರೆ. ಇದು ಭಾರಿ ಇಂಪಾರ್ಟೆಂಟು, ಯಾಕಂದರೆ ಅನಾವಶ್ಯಕ ಎರ್ರಾಬಿರಿ ನಾವು ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತಿದ್ದೀವಿ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ವೇಸ್ಟ್ಗಳು ತುಂಬ ಇದೆ. ಇದ್ರದ್ದು ಡಿಸ್ಪೋಸಲ್ಲು ಮತ್ತು ಹ್ಯಾಂಡ್ಲಿಂಗ್ ಇಂಪಾರ್ಟೆಂಟು. ಇಲ್ಲಾಂದರೆ ಇದರಲ್ಲಿರುವಂಥ ಕೆಲವು ಕೆಮಿಕಲ್ಸು ಅಥವಾ ಕೆಲವು ಮೆಟಲ್ಸ್ಗಳು ಇವು ನಮ್ಮ ಫುಡ್ ಚೈನಲ್ಲಿ ಅಥವಾ ಫುಡ್ ಸೈಕಲಲ್ಲಿ ಸೇರ್ಕೊಂಡ್ಬಿಟ್ಟು ತೊಂದರೆ ಕಾಸ್ ಮಾಡುತ್ತೆ. ಇವೆಲ್ಲ ವಿಚಾರಗಳಿದೆ. ಹಾಗಾಗಿ ಈ ಪಾಲಿಸಿ ಅದನ್ನೆಲ್ಲ ತಡೆಯೋಕ್ಕೆ ಸಾಧ್ಯ ಇದೆಯಾ, ಆಗತ್ತಾ, ಆಗಲ್ವಾ ಅನ್ನೋದನ್ನ ಕ್ರಿಟಿಕಲಿ ಅನಲೈಸ್ ಮಾಡಿ, ಅಂದರೆ ವಿಮರ್ಶಾತ್ಮಕವಾಗಿ ನೀವು ವಿಶ್ಲೇಷಣೆ ಮಾಡಬೇಕು. ಸೊ ಅಷ್ಟು ಇವತ್ತಿನ ನ್ಯೂಸ್ ಪೇಪರು ರಿಲೇಟೆಡ್ ಅನಾಲಿಸಿಸ್ಸು. ನೀವು ಇದಕ್ಕೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ MCQಗೆ, ದೆನ್ ಮೇನ್ಸಿಗೆ ಕಾಪರೇಜ್ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ನೀವು ಕಳಿಸಿ. ಇದೆಲ್ಲ ಬರ್ಕೊಳಕ್ಕೆ ಮಾಡೋಕ್ಕೆ ನಮಗೆಲ್ಲ ಟೈಮ್ ಇಲ್ಲ ಸರ್, ಇದನ್ನ ಹೆಂಗೆ ಬರ್ಕೊಬೇಕು ಅಂತ ಅನ್ನಂಗಿದ್ರೆ ಇಲ್ಲಿ ಪಕ್ಕದಲ್ಲಿ ಇಯರ್ಲಿ ಮ್ಯಾಗ್ಝಿನ್, 1 ವರ್ಷಕ್ಕೆ ನಿಮಗೆ ಮ್ಯಾಗ್ಝಿನಿಂದು ಡೈರೆಕ್ಟ್ ಸಬ್ಸ್ಕ್ರಿಪ್ಷನ್ ಸಿಕ್ಬಿಡುತ್ತೆ. ತಿಂಗಳ ಬಂದಾಗ ಅದು ನಿಮಗೆ ಡೌನ್ಲೋಡಿಗೆ ಸಿಗ್ತಾ ಹೋಗುತ್ತೆ, ನೀವು ಅದನ್ನು ಮಾಡ್ಕೊಬೋದು. ಎಸ್, ಥ್ಯಾಂಕ್ ಯು. ಜೈ ಹಿಂದ್.